ಎಲ್ಲರಿಗೂ ನಮಸ್ಕಾರ, ಸ್ವಾಗತ PRJ ರಿಯಾಕ್ಷನ್ಗೆ. ಇವತ್ತು ನಾವು ನೋಡ್ತಾ ಇರೋದು ಕರಾವಳಿ ಅನ್ನೋ ಒಂದು ಮೂವಿದು ಟ್ರೇಲರು. ಸೊ ಇದರಲ್ಲಿ ಪ್ರಜ್ವಲ್ ದೇವರಾಜ್ ಮತ್ತೆ ರಾಜ್ ಬಿ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ. ಆಮೇಲೆ ಈ ಮೂವಿ ಸುತ್ತ ಒಂದು ಏನೋ ಕಾಂಟ್ರವರ್ಸಿ ನಡೀತಾ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟ್ ಇವಾಗ ಟ್ರೇಲರ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಜೀವ ಬಿಟ್ಟು ಓಡುವ ಕೋಣಗಳನ್ನು ಓಡಿಸಿಕೊಂಡು ಓಡುವವನಿಗೆ ಎದೆಯಲ್ಲಿ ಹುಟ್ಟುವ ಕಿಚ್ಚುಂಟಲ್ಲ, ಅದು ಯಾರನ್ನು ಬೇಕಾದರೂ ಭಸ್ಮ ಮಾಡ್ತದೆ. ಕೋಣಗಳು ಹುಟ್ಟಿದ್ದು ಕುಲ್ಕುಂದದಲ್ಲಿ, ಆ ಕಿಚ್ಚು ಹುಟ್ಟಿದ್ದು ಅದರಿಂದ 70 ಮೈಲಿ ದೂರದ ಕರಾವಳಿಯಲ್ಲಿ. ಆ ಕಿಚ್ಚಿಗೂ ಕರಾವಳಿಗೂ ಮಧ್ಯದಲ್ಲಿ ಇದ್ದದ್ದು ಒಂದು ಕುರ್ಚಿ. ಪ್ರತಿ ಕಂಬಳವನ್ನು ಸೋಲೋದ್ರಲ್ಲಿ ಗಿನ್ನೆಸ್ ದಾಖಲೆ ಮಾಡಿರುವಂತ ಅನೌನ್ಸ್ ಮಾಡೋ ರಂಟೆ ಮಗನಿಗೆ ಕೆರ ತಗೊಂಡು ನೋಡ್ಬೇಕಲ್ಲ. ಎಂತಾಯ್ತು? ಎಂತ ಸಾಗ್ಲಿಲ್ಲ. ಇಲ್ಲಿವರೆಗೆ ಮುಂದೆ ಹೀಗೆ ಮಾಡುದ ಭಾರ. ಒಂದು ಸಲ ಸಹ ಗೆದ್ದಿರ್ಲಿಲ್ಲ, ನೀವು ಬಂದ ಮೇಲೆ ಗೆದ್ದಾಗೆ ಆಯ್ತು ನೋಡಿ. ತಗೊಂಡೋಗಿ ಸೀದಾ ಅಲ್ಲ ಮೇಡಮ್, ದನ ಅಂತ ಬೈಯುದು ಎಂತ? ನೀವು ನನ್ನನ್ನು ಬಾವಿಗೆ ಹಾಕುದಾ? ನಿಮ್ಮ ಹತ್ರ ಯಾರು ಮಾತಾಡಿದ್ರು? ನಾವು ಗೆದ್ದು ನೀವು ಸೋತಾಗೆ ಆಯ್ತಲ್ಲ. ನಿಮ್ಮದು ಹಸು ಸಿಗ್ಲೇ ಇಲ್ಲಲ್ಲ ಮಾರ್ರೆ. ನಿಮಗೆ ಗೆಲುವು ಸಿಕ್ಕಿದ ಮೇಲೆ ನನಗೆ ಭೂಮಿ ಸಿಗುದಿಲ್ವಾ? ಸಿಗ್ತಾಳೆ ಬಿಡಿ. ಕಾಡಲ್ಲಿ ಚಿರತೆ, ಕಂಬಳದಲ್ಲಿ ಮಾವೀರ, ಸಮ ಸಮ. ಎಂತ ಅವತಾರವ ನಿಂದು ಮಾವೀರ. ಇವರಿಗೆ ಭೂಮಿಗಿಂತ ಕೋಣಗಳ ಮೇಲೆ ಮನಸ್ಸು ಜಾಸ್ತಿ ಅಂತ ಕಾಣ್ತದೆ. ಒಮ್ಮೊಮ್ಮೆ ನೋಡಿದ ತಕ್ಷಣ ಕರ್ಕೊಂಬರೋ ಮನ್ಸಾಗ್ತದೆ. ಇವರಿಗೂ ಒಂದು ಜೋಡಿ ಆಗ್ಬೇಕು, ಮದುವೆ ಆಗ್ಬೇಕು, ಮಕ್ಕಳಾಗಿ ಸಂಸಾರ ಮಾಡ್ಬೇಕು ಅಂತ ಒಂದು ಸಹ ಇಲ್ಲ ಅಲ್ಲ. ಮೃತ್ಯು ಕೋಟಿ ಚೆನ್ನಯ್ಯ ಕಂಬಳ ನಿಂತು 30 ವರ್ಷ ಆಯ್ತು. 30 ವರ್ಷಗಳ ಹಿಂದೆ ನಿಂತ ಕಂಬಳದ ಗದ್ದೆಯ ಕೆಸರಿಗೆ ರಕ್ತದ ದಾಹ, ಪ್ರತಿಕಾರದ ಮೋಹ, ಪ್ರತಿಷ್ಠೆಯ ಕುರ್ಚಿಯ ಗೆದ್ದಲಿನ ಹುತ್ತಕ್ಕೆ ಹಾವಿನ ಆಗಮನ. ಕಾಟಿ ಕಾಳ ಬಾವಿ ನೋಡುತ್ತಿದ್ದ ಕೋಣಗಳು, ಕೋಣಗಳ ಮೇಲೆ ಹೆಸರುಂಟೇನಾ? ಇಷ್ಟು ವರ್ಷ ದೊಡ್ಡವರ ಜೊತೆ ಇದ್ದ ಮಾಬಲ ಮಾವೀರ ನೋಡು, ಈಗ ಅವರೆದುರು ನಿಂತಿದ್ದಾರೆ. ಕೋಟಿ ಚೆನ್ನಯ್ಯ ಕಂಬಳ ಆಯ್ಲಿ, ಸೋಲುಕ ಸಾಯುಕ ಅನ್ನೋದು ಅಷ್ಟಮಂಗಲದಲ್ಲೇ ತೀರ್ಮಾನ ಆಯ್ಲಿ. ಈ ಕೆಸರಿಗೋಸ್ಕರ ಉಸಿರು ಬಿಟ್ಟವರೇ ಜಾಸ್ತಿ. ತಲೆಮಾರುಗಳು ಹುಟ್ಟುವುದಕ್ಕಿಂತ ಮುಂಚೆಯೇ ವೈರತ್ವ ಹುಟ್ಟಿದೆ. ಇದು ಮುಗಿಯದ ವೈರತ್ವದ ಮುಂದುವರೆದ ಅಧ್ಯಾಯ. ಈ ತಿಂಗಳು 24ಕ್ಕೆ ಈ ತಿಂಗಳು 24ಕ್ಕೆ ರಿಲೀಸ್ ಆಗ್ತಾ ಇದೆ ಫಿಲಮು. ಆದ್ರೆ ಏನೋ ಸುಮಾರು ಇದ್ ನಡೀತಾ ಇದೆ. ಪ್ರಜ್ವಲ್ ದೇವರಾಜ್ ಅವ್ರ ಮೇಲೆ ಏನೋ ಒಂದು, ಅವ್ರ ಸುತ್ತ ಏನೋ ಒಂದು ಕಾಂಟ್ರವರ್ಸಿ ನಡೀತಾ ಐತೆ. ಈ ಫಿಲಮ್ಗೂ ಅವ್ರಿಗೂ ಏನಂತ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ಏನಾದ್ರು ನಡೀಲಿ, ಫಿಲಮ್ಮು ಚೆನ್ನಾಗಿ ಕಾಣಿಸ್ತಾ ಐತೆ ನೋಡೋದಿಕ್ಕೆ. ಕ್ವಾಲಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಐತೆ. ಆದ್ರೆ ಸ್ಟೋರಿ ವೈಸ್ ಹೇಳ್ಬೇಕಂತ ಅಂದ್ರೆ ಅದೇ ನಾನು ಹೇಳುದ್ನಲ್ಲ, ಬರೇ ಹಳ್ಳಿದೇ ಮಾಡ್ತಾ ಇರೋದು ಕನ್ನಡದಲ್ಲಿ. ನಾನು ಅವಾಗ್ಲೂ ಹೇಳಿದೀನಿ, ಈಗಲೂ ಹೇಳ್ತಾ ಇದೀನಿ, ಮಾಡ್ಲಿ ಒಳ್ಳೇದು. ಬಟ್ ಇಷ್ಟು ಬಡ್ಜೆಟ್ ಹಾಕಿ ಸೇಮ್ ಅದನ್ನೇ ಮಾಡ್ಕೊಂಡು ಹೋಗೋದು ನನ್ನ ಪ್ರಕಾರ ಇಟ್ಸ್ ರಾಂಗ್. ನಾನು ಇವಾಗ ಹೇಳ್ತಾ ಇರೋದು ಇದು ಬೇಡ. ಯಾವಾಗ್ಲೂ ಇದನ್ನೇ ಮಾಡೋದು ಬೇಡ. ಅವಾಗ ಬಂದ್ರೆ ಅದೊಂಥರ ಬರೇ ಇಷ್ಟು ಅಂದ್ರೆ ಇದು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ಕ್ವಾಲಿಟಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. KVN ಪ್ರೊಡಕ್ಷನ್ಸ್ ಅವರು ಸುಮಾರು ಫಿಲಮ್ಗಳು ಒಂದಾದ್ಮೇಲೊಂದು ಬಿಡ್ತಾವ್ರೆ. ಅದ್ರಲ್ಲಿ ಎಲ್ಲಾದ್ರಲ್ಲೂ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಮ್ಯಾಟ್ರ್ ಅಷ್ಟಿಲ್ಲ. ನಾನ್ ನೋಡ್ರಂಗೆ ಮ್ಯಾಟ್ರ್ ಅಷ್ಟಿಲ್ಲ. ಸೊ ಅದಕ್ಕೋಸ್ಕರ ಮ್ಯಾಟ್ರ್ ಮೇಲೆ ಫೋಕಸ್ ಮಾಡಿ ಈ ತರದ ಫಿಲಮ್ಗಳನ್ನ ಕಡಿಮೆ ಮಾಡಿ ಒಂಚೂರು ಎಕ್ಸ್ಪೆರಿಮೆಂಟ್ ಕಡೆ ಹೋಗ್ಬೇಕು, ಒಂಚೂರು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಇರ್ಲಿ, ಕಾಂಟ್ರವರ್ಸಿಗಳು ನಡೀತಾ ಇರುತ್ತೆ, ಎಲ್ಲ ಆಗುತ್ತೆ. ಬಟ್ ಫಿಲಮ್ ಅಂತೂ ರಿಲೀಸ್ ಆಗೇ ಆಗುತ್ತೆ. ನೋಡ್ಬೇಕು ಏನಾಗುತ್ತೆ ಮೂವಿ ಅಂತ ಅಂದ್ಬಿಟ್ಟು. ಆಕ್ಟಿಂಗ್ ವೈಸ್ ಹೇಳ್ಬೇಕಂದ್ರೆ ಪ್ರತಿಯೊಬ್ರದ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಮೇನ್ ಆಕ್ಟರ್ ಬಂದು ಪ್ರಜ್ವಲ್ ದೇವರಾಜೆ ಅನ್ಸುತ್ತೆ. ಆದ್ರೆ ಅವ್ರದೇ ಕಡಿಮೆ ತೋರಿಸಿದ್ದಾರೆ. ತುಂಬಾನೇ ಏನೇನೋ ತೋರಿಸಿದ್ರು. ಅದರಲ್ಲಿ ಪ್ರಜ್ವಲ್ ದೇವರಾಜ್ ಅವ್ರದ್ದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಇತ್ತು. ಆಸ್ ಎ ಹೀರೋ ದೇ ಶುಡ್ ಹ್ಯಾವ್ ಶೋನ್ ಲಿಟಲ್ ಮೋರ್.
ಅದು ಸ್ವಲ್ಪ ಕಡಿಮೆ ಆಯ್ತು. ಅದು ಬಿಟ್ರೆ ಏನೋ ವಾಯ್ಸ್ ಮೇಲೆನೆ ಏನೋ ಇದಾಗ್ತಾ ಇರೋದು. ನಾನು ರೀಲ್ಸ್ ಅಲ್ಲಿ ನೋಡ್ದಂಗೆ ಪ್ರಜ್ವಲ್ ದೇವರಾಜ್ ಅವ್ರು ಏನೋ ವಾಯ್ಸ್ ಕೊಟ್ಟಿಲ್ಲ ಅಂತಾನೆ ಏನೋ ಒಂದು ಗೊತ್ತಿಲ್ಲ ಅದೇನ್ ಮ್ಯಾಟ್ರು ಅಂತ. ವಾಯ್ಸ್ ಅಂತೂ ಅವ್ರದಲ್ಲ 100% ಇದ್ರಲ್ಲಿ ಇರೋದು ಟ್ರೈಲರ್ ಅಲ್ಲಿ. ಸೊ ನೋಡ್ಬೇಕು ಏನಾಗುತ್ತೆ ಮೂವಿ ಕತೆ ಅಂತ ಅಂದ್ಬಿಟ್ಟು. ನೋಡೋದಕ್ಕಂತೂ ಚೆನ್ನಾಗಿದೆ. ಮ್ಯೂಸಿಕ್ ಕೂಡ ಚೆನ್ನಾಗಿತ್ತು. ವಿಜುವಲ್ಸ್ ಅಂತೂ ಸಗದಾಗಿತ್ತು. ಸೊ ಕ್ವಾಲಿಟಿ ವೈಸ್ ಅಲ್ಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ ಇವರು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಇಷ್ಟೇ ಇವತ್ತಿನ ವಿಡಿಯೋಗೆ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಾನು ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.